ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೇರಿಂಗ್ ಕಾಲಮ್ ಲಾಕ್ದು ಕೋಡಿಂಗ್ ಮಾಡೋದು ಯಾವ ರೀತಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಡಿಸಲ್ಲಿ ಅಂದರೆ ಡಯಾಗ್ನೋಸ್ ಟೂಲಲ್ಲಿ ಯಾವ ರೀತಿ ಕೋಡಿಂಗ್ ಮಾಡೋದು, ಅಡಾಪ್ಟ್ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಇದೇ ರೀತಿ ಹೊಸ ಒಂದು ಟೆಕ್ನಾಲಜಿ ವೀಡಿಯೋಗಳನ್ನ ಅಂದರೆ ಆಟೋಮೊಬೈಲ್ ಟೆಕ್ನಾಲಜಿ, ಆಟೋಮೊಬೈಲ್ ಡಯಾಗ್ನೋಸ್ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಅದರಿಂದ ನಿಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರಿಗಾದರೂ ನಿಮ್ಮ ಒಂದು ಕಲೀಗ್ಸ್ ಅಂದರೆ ಯಾರಾದರೂ ಫ್ರೆಂಡ್ಸ್ ಯಾರು ಇರ್ತಾರೆ ಫೋಕ್ಸ್ ವ್ಯಾಗನ್, ಸ್ಕೋಡಾ ವೆಹಿಕಲ್ಸ್ ಇರೋರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ನನ್ನ ಒಂದು ಚಾನಲ್ನಲ್ಲಿ ಕನ್ನಡದಲ್ಲಿ. ಎಲೆಕ್ಟ್ರಾನಿಕ್ ಸ್ಟೇರಿಂಗ್ ಕಾಲಮ್ ಲಾಕ್ನ ನೀವು ಫಸ್ಟು ಕೋಡಿಂಗ್ ಮಾಡೋಕ್ಕಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಮಾಡಿದ ನಂತರನೇ ನೀವು ಕೋಡಿಂಗ್ ಮಾಡೋಕ್ಕಾಗೋದು. ತುಂಬ ಹೊತ್ತು ಬಿಸಿಲಲ್ಲಿ ನಿಲ್ಲಿಸಿದಾಗ ಅಥವಾ ಸಮ್ಟೈಮ್ಸು ನಿಮಗೆ ಗಾಡಿ ಸ್ಟಾರ್ಟ್ ಆಗದಿರೋ ಇಶ್ಯೂ ಬರುತ್ತೆ. ಆ ರೀತಿ ಆದಾಗ ಈ ಒಂದು ಎಲೆಕ್ಟ್ರಾನಿಕ್ ಸ್ಟೇರಿಂಗ್ ಕಾಲಮ್ ಲಾಕ್ನ ಇಶ್ಯೂ ಅಂದರೆ ಫಾಲ್ಟು ಬಂದಿರುತ್ತೆ, ಎಲೆಕ್ಟ್ರಿಕಲಿ ಫಾಲ್ಟ್ ಇರುತ್ತೆ, ಆವಾಗ ಅದನ್ನು ರಿಪ್ಲೇಸ್ ಮಾಡಬೇಕಾಗುತ್ತೆ. ನಾನು ಇವಾಗ ಆಲ್ರೆಡಿ ನಿಮಗೆ ತೋರಿಸ್ತೇನೆ. ಅಡಾಪ್ಟ್ ಎಲೆಕ್ಟ್ರಾನಿಕ್ ಸ್ಟೇರಿಂಗ್ ಕಾಲಮ್ ಲಾಕ್ ಅಂತ ಏನು ನಿಮಗೆ ಒಂದು ಓಡಿಸ್ನಲ್ಲಿ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ ಜಸ್ಟು ನೀವು ಪರ್ಫಾರ್ಮ್ ಮಾಡಿದ್ರೆ ಅಂದರೆ ಅದನ್ನ ಪ್ರೋಸೆಸ್ ಮಾಡಿದ್ರೆ 5 ಮಿನಿಟ್ಸಲ್ಲಿ ನಿಮಗೆ ಅದು ಕೋಡಿಂಗ್ ಆಗಿಬಿಡುತ್ತೆ. ಈಸಿಯಾಗಿ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲದೇ ನಿಮಗೆ ಅದು ಕೋಡಿಂಗ್ ಆಗುತ್ತೆ. ಇದನ್ನ ನೀವು ಕೋಡಿಂಗ್ ಮಾಡುವಾಗ ಕೇರ್ಫುಲ್ಲಾಗಿ ಮಾಡಬೇಕು. ಸಮ್ಟೈಮ್ಸು ಅಡಾಪ್ಟ್ ಇಮೊಬಿಲೈಸರ್ ಅಂತ ಕೂಡ ಇರುತ್ತೆ, ಇಮೊಬಿಲೈಸರು ಕೂಡ ಅಡಾಪ್ಟ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸು ಬರೀ ಕಾಲಮ್ ಲಾಕ್ನ ಅಡಾಪ್ಟ್ ಮಾಡಬೇಕಾಗುತ್ತೆ. ಬಟ್ ಕಾಲಮ್ ಲಾಕ್ ಮಾತ್ರ ಅಡಾಪ್ಟ್ ಮಾಡುವಾಗ ನೀವು ನೋಡ್ಕೋಬೇಕು. ಬೇರೆ ಇನ್ ಕೇಸ್ ಏನಾಗುತ್ತೆ ಅಂದರೆ ನಿಮಗೆ ಲಾಕ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ECM ಲಾಕ್ ಆಗಿಬಿಡುತ್ತೆ. ಅದರಿಂದ ಕೇರ್ಫುಲ್ಲಾಗಿ ಮಾಡಬೇಕು. ಸಮ್ಟೈಮ್ಸ್ ನಿಮ್ಗೇನಾದ್ರು ತಗೊಳ್ತಾ ಇಲ್ಲ ಅಂದರೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಲೆಕ್ಟ್ರಾನಿಕ್ ಸ್ಟೇರಿಂಗ್ ಕಾಲಮ್ ಲಾಕ್ ಆ್ಯಂಡ್ ಅಡಾಪ್ಟ್ ಇಮೊಬಿಲೈಸರ್ ಆ್ಯಂಡ್ ಲಾಕ್ ಅಂತ ESCL ಅಂತೀವಿ. ಅದನ್ನ ಆಪ್ಷನಲ್ಲಿ ಮೊದಲನೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗೈಡೆಡ್ ಫಂಕ್ಷನ್ಸ್ಗೆ ಏನು ಹೋಗ್ತೀರಾ ಅದರಲ್ಲಿ ಅದಕ್ಕೆ ಹೋಗಿ ನೀವು ಅದನ್ನು ಪ್ರೋಸೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನೀವು ಇದೆಲ್ಲ ಮಾಡಿದ ನಂತರ ಫಾಲ್ಟ್ ಕೋಡ್ ಏನೇನಿರುತ್ತೆ ಅಂದರೆ ಎರರ್ ಕೋಡ್ಸು, ಡಯಾಗ್ನೋಸ್ ಟ್ರಬಲ್ ಕೋಡ್ಸ್ ಎಲ್ಲ ಏನಿರುತ್ತೆ ಇದನ್ನೆಲ್ಲ ಎರೇಸ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಒಂದಷ್ಟು ಎರರ್ ಕೋಡ್ಸ್ನೂ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ. ಎಲೆಕ್ಟ್ರಾನಿಕ್ ಸ್ಟೇರಿಂಗ್ ಕಾಲಮ್ ಲಾಕ್ ಫಾಲ್ಟಿ, ನೋ ಸಿಗ್ನಲ್ ಕಮ್ಯುನಿಕೇಷನ್ ಅಥವಾ ವೋಲ್ಟೇಜ್ ಸಪ್ಲೈ, ಈ ಥರ ಒಂದಷ್ಟು ಆಪ್ಷನ್ಸು ಅಂದರೆ ಎರರ್ ಕೋಡ್ಸು ನಿಮಗೆ ಇಲ್ಲಿ ಶೋ ಆಗುತ್ತೆ. ಯಾವುದರಲ್ಲಿ ಓಡಿಸಲ್ಲಿ ಆಫ್ಲೈನ್ ಡಯಾಗ್ನೋಸ್ ಟ್ರಬಲ್ ಇದರಲ್ಲಿ ಟೂಲಲ್ಲಿ, ಓಕೆನಾ. ಇದನ್ನು ನೀವು ಕೋಡಿಂಗ್ ಮಾಡುವಾಗ ಈ ರೀತಿ ವಿನ್ ನಂಬರ್ ಕೂಡ ಕೇಳುತ್ತೆ ಫಸ್ಟು ನಿಮಗೆ. ಅದನ್ನು ನೀವು ಯಾವಾಗ ನಾನು ಹೇಳಿದ್ನಲ್ಲ ಆವಾಗಲೇ GFFಲ್ಲಿ ಹೋಗಿ ಅಡಾಪ್ಟ್ ಸ್ಟೇರಿಂಗ್ ಕಾಲಮ್ ಲಾಕ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ನಿಮಗೆ ವಿನ್ ನಂಬರ್ ಕೇಳುತ್ತೆ, ಅಂದರೆ ವೆಹಿಕಲ್ ಐಡೆಂಟಿಫಿಕೇಷನ್ ನಂಬರ್. ನಿಮ್ಮ ಒಂದು ವೆಹಿಕಲ್ನಲ್ಲಿ ವಿನ್ ನಂಬರ್ ಅಂತ ಇರುತ್ತೆ, ವಿನ್ ನಂಬರು ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿದ್ರೆ ನೆಕ್ಸ್ಟ್ ಅಪ್ಲೈ ಕೊಟ್ಟರೆ ನಿಮಗೆ ಆಟೋಮೆಟಿಕ್ಲಿ ಅದೇ ಅಡಾಪ್ಟ್ ಮಾಡಿಕೊಡುತ್ತೆ. ಏನು ಪ್ರಾಬ್ಲಮ್ ಇಲ್ದಂಗೆ. ಈ ರೀತಿಯಾಗಿ ಕೋಡಿಂಗ್ ಮಾಡೋದು ಇಷ್ಟ ಸಿಂಪಲ್ಲು. ಇದಾದ ನಂತರ ನೀವು ವೆಹಿಕಲ್ನಲ್ಲಿ ಚೆಕ್ ಮಾಡ್ಕೋಬೋದು ಅಡಾಪ್ಟ್ ಆಗಿದೆ ಅಂತ. ಗಾಡಿನ ಸ್ಟಾರ್ಟ್ ಮಾಡಿ, ನಾನು ಆಲ್ರೆಡಿ ಗಾಡಿ ಸ್ಟಾರ್ಟ್ ಆಗೋದನ್ನ ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಅದು ಆ್ಯಕ್ಚುಲಾಗಿ ಆಫ್ಟರ್ ಕೋಡಿಂಗು. ಈಗ ಜಸ್ಟ್ ನಾನು ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರೋದಷ್ಟೇ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ. ಆ್ಯಕ್ಚುಲಾಗಿ ಇದನ್ನ ಇದು ಪಾರ್ಟ್ 2 ವಿಡಿಯೋ ಅಂತಲೇ ಹೇಳ್ಬೋದು. ಏಕೆಂದರೆ ಮೊದಲನೇ ವಿಡಿಯೋ ನಾನು ಆಲ್ರೆಡಿ ಈ ಒಂದು ಕನ್ಸರ್ನ್ ಅಂದರೆ ಏನು ಕಂಪ್ಲೇಂಟ್ ಇತ್ತು ಸ್ಟೇರಿಂಗ್ ಕಾಲಮ್ದು ಲಾಕ್ದು ಫಾಲ್ಟ್ ಅಂತ, ಅದಕ್ಕೆ ನಾನು ಆ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿ ಏನು ಪ್ರಾಬ್ಲಮ್ ಆಗಿರುತ್ತೆ, ಏನು ಮಾಡಬೇಕು ಅಂತ, ಎಲ್ಲಿ ಬರುತ್ತೆ, ಏನೇನು ಆಗಿರುತ್ತೆ ಅಂತೆಲ್ಲ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀಟಾಗಿ. ನೀವು ಆ ವಿಡಿಯೋ ನೋಡಿ ನಂತರ ಈ ವಿಡಿಯೋ ನೋಡಿದರೆ ತುಂಬ ಅರ್ಥ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ.